ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲಿಯದು ಗುಂಡು ಮುಳುಗಲಿಯದು ಬೆಂಡು, ಇಂತಪ್ಪ ಸಂಸಾರ ಶರಧಿಯ ದಾಂಟಿಸಿ, ಕಾಲಾಂತಕನೆ ಕಾಯೋ ಕೂಡಲ ಸಂಗಮ ದೇವ. ಈ ವಚನ ಬಸವಣ್ಣನವರ ಒಂದು ಸರಳವಾದ ವಚನ. ಭಾಗ್ಯವತಿ ಅಕ್ಕವ್ರು ಇವತ್ತು ಹೇಳಿದಾಗ ನನ್ನ ಮನಸ್ಸು ಸುಮಾರು 32 ವರ್ಷಗಳ ಹಿಂದಕ್ಕೆ ಹೋಯ್ತು. ಅಂದ್ರೆ ಇದನ್ನ ಕ್ರಾಂತಿಯೋಗಿ ಬಸವಣ್ಣ ಸಿನಿಮಾದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಅದನ್ನ ಪೂಜ್ಯ ಲಿಂಗಾನಂದಪ್ಪಾಜಿಯವರ ಪ್ರವಚನದ ಸಂದರ್ಭದಲ್ಲಿ ಆ ಹಾಡುಗಳನ್ನ ಹಾಕ್ತಿದ್ರು. ಇದೇ ಸಂದರ್ಭ ಮಾರ್ಚ್ 93ನೇ ಇಸ್ವಿ, ಸುಮಾರು 24 ಅಥವಾ 25ನೇ ತಾರೀಕು ಇರ್ಬೋದು. ಯುಗಾದಿ ಇನ್ನೊಂದು ದಿವಸ ಇತ್ತು ಅಷ್ಟೇ. 1 ದಿವಸನೋ 2 ದಿವಸನೋ ಪ್ರವಚನ ಕೇಳದೆ. ಯುಗಾದಿ ಹಬ್ಬಕ್ಕೆ ಮನೆಗೆ ಹೋಗ್ಲೇಬೇಕಾಗಿತ್ತು. ಹೋಗಕ್ ಮನಸ್ಸಿರ್ಲಿಲ್ಲ ನನಗೆ. ಯಾಕಂದ್ರೆ ನನ್ನ ಜೀವನದಲ್ಲಿ ಅಲ್ಲಿವರೆಗೆ, ಅವಾಗ ನನಗೆ 22 ವರ್ಷ, ಅಲ್ಲಿವರೆಗೆ ಅಷ್ಟು ಸುಂದರವಾದ, ಅಷ್ಟು ಭಕ್ತಿಯುತವಾದ ಪ್ರವಚನನ ನಾನು ಕೇಳಿರ್ಲಿಲ್ಲ. ಅಂದ್ರೆ ಸುಮ್ಮನೆ ಹಾಡು ಕೇಳ್ತಿದ್ವಿ, ಭಜನೆ ಕೇಳ್ತಿದ್ವಿ, ಗುಡಿಗಳಿಗೆ ಹೋಗ್ತಿದ್ದೆ. ಅಲ್ಲ ಯಾವುದೇ ಗುಡಿ ಏನೇ ನಡೆದ್ರು ಹೋಗ್ಬೇಕು ಅನ್ಕೊಂತಿದ್ದೆ. ನಮ್ಮ ಸ್ಕೂಲಿಂದ ನಾನೇನ್ ಪಾಠ ಮಾಡ್ತಿದ್ದೆ, ಅಲ್ಲಿ ನೇರವಾಗಿ ಒಂದು 3-4 ಫರ್ಲಾಂಗ್ ನಡೆದ್ರೆ, ಒಂದೇ ರೋಡಲ್ಲಿ ನಡೆದ್ರೆ ಸೀತಾರಾಮಾಂಜನೇಯ ದೇವಸ್ಥಾನ ಇತ್ತು. ಅಲ್ಲಿ ಏನ್ ಕಾರ್ಯಕ್ರಮ ಇಟ್ಟರು ಹೋಗ್ತಿದ್ದೆ. ಕೊನೆಗೆ ಒಂದು 2-3 ತಿಂಗಳು ಅಲ್ಲಿ ಭಗವದ್ಗೀತೆ ಪ್ರವಚನ ಮಾಡ್ತಿದ್ರು. ಯಾಕೋ ಅಪೂರ್ಣ, ಅರ್ಧಂಬರ್ಧ ಅನಿಸ್ತಿತ್ತು. ಅಂದ್ರೆ ಬೇಗ ಮುಗಿಸೋರು ಅಥವಾ ಸಮಯಕ್ಕೆ ಸರಿಯಾಗಿ ಶುರು ಮಾಡ್ತಿರ್ಲಿಲ್ಲ. ಆದ್ರೆ ಪೂಜ್ಯ ಲಿಂಗಾನಂದ ಸ್ವಾಮಿಗಳೇನ್ ಬಂದ್ರು ಹಾಸನಕ್ಕೆ, ಬಹಳ ಜೋರಾಗಿ ಪ್ರಚಾರ ಇತ್ತು. ನಮ್ಮ ಸ್ಕೂಲ್ ಪಕ್ಕನೆ ಒಂದು ಬಸವೇಶ್ವರ ಕಲ್ಯಾಣ ಮಂಟಪ ಅಂತ ಇತ್ತು. ಈಗ್ಲೂ ಇದೆ ಹಾಸನದಲ್ಲಿ. ನೀವು ಹೋದ್ರೆ ಅಲ್ಲಿ ಅವ್ರ ಪ್ರವಚನ 2 ದಿವಸ ಕೇಳದೆ ಅಂತ ಕಾಣುತ್ತೆ. 2 ದಿವಸನ 3 ದಿವಸನ ಕೇಳದೆ. ವಿಧಿ ಇಲ್ಲ, 4 ದಿವಸ ಪ್ರವಚನ ತಪ್ತಾ ಇತ್ತು. ಅಂದ್ರೆ ಹಬ್ಬಕ್ಕೆ 2 ದಿವಸ, ಹೋಗೋದೊಂದ್ ದಿವಸ, ಬರೋದೊಂದ್ ದಿವಸ, ಹಿಂಗೇನೋ ಒಟ್ಟು 3 ದಿವಸನೋ 4 ದಿವಸನೋ ಪ್ರವಚನ ತಪ್ಪುತ್ತಿತ್ತು. ಇನ್ನು ಯುಗಾದಿ ಹಬ್ಬಕ್ಕೆ ಹೋಗದೆ ಹೋದ್ರೆ ತಾಯಿ ತಂದೆಗಳು, ಅಣ್ಣಂದ್ರು ಬೇಜಾರು ಮಾಡ್ಕೊಂತಾರೆ. ಹಬ್ಬಕ್ಕೆ ಬರ್ಲಿಲ್ಲ ಅಂದ್ರೆ ದೊಡ್ಡ ಬೇಜಾರು. ಅವಾಗ ಅಂದ್ರೆ ಕುಟುಂಬದಲ್ಲಿ ಹಬ್ಬಕ್ಕೆ ಹೋಗ್ಲೇಬೇಕು. ಅದು ಯುಗಾದಿ ಹಬ್ಬ ಬಹಳ ಮುಖ್ಯವಾದ ಹಬ್ಬ. ಸರಿ, ಹೋದೆ, ಮತ್ತೆ ಬಂದೆ, ಪ್ರವಚನ ಕೇಳಕ್ ಶುರು ಮಾಡಿದೆ. 1.5 ತಿಂಗಳ ಅವಧಿ ಅವ್ರದ್ದು ಪ್ರವಚನ. ಅಂದ್ರೆ 1.5 ತಿಂಗಳ 45 ದಿವಸ ಇರ್ತಿತ್ತು. ಆವಾಗ ಒಂದು ಸುಮಾರು 46-47 ದಿವಸನೇ ಆಯ್ತೇನು. ಯಾಕಂದ್ರೆ ಆ ಪ್ರವಚನ ಮುಗಿಸಿ ಊಟಿಗೆ ಹೋಗೋರಿದ್ರು. ಆಲ್ ಇಂಡಿಯಾ ಬಸವ ಧರ್ಮ ಕಾನ್ಫರೆನ್ಸ್ ಇಟ್ಕೊಂಡಿದ್ರು, ಮೊದಲನೇದದು. ಅಲ್ಲಿಗೆ ಹೋಗೋರಿದ್ರು. ಹಂಗಾಗಿ 2-3 ದಿವಸ ಹೆಚ್ಚಿಗೆ ಪ್ರವಚನ ನಡೆಸಿದ್ರು. ತುಂಬಾ ಸಂತೋಷ ಆಯ್ತು. ಆವಾಗ ಈ ವಚನ ಹಾಕ್ತಿದ್ರು. ಈ ವಚನ ಎಷ್ಟು ಸಂತೋಷ ಕೊಡ್ತಿತ್ತು ಅಂತಂದ್ರೆ, SP ಬಾಲಸುಬ್ರಹ್ಮಣ್ಯಂ ಹಾಡಿದಾರನ್ನ. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು. ಅಂದ್ರೆ ಬಸವಣ್ಣವರು ಯುವಕ ಬಸವರಸ ಭಾಷಣ ಮಾಡ್ತಾನೆ. ಘಟಿಕೋತ್ಸವದಲ್ಲಿ ಭಾಷಣ ಮಾಡ್ತಾನೆ. ಜಾತವೇದ ಮುನಿಗಳ ಅಥವಾ ಈಶಾನ್ಯ ಗುರುಗಳ ಗುರುಕುಲದಲ್ಲಿ ಅಭ್ಯಾಸ 12 ವರ್ಷಗಳ ಕಾಲ. ಇನ್ನೇನು ಬೀಳ್ಕೊಡ್ಬೇಕೆಲ್ರು ಮಕ್ಕಳನ್ನ, ವಿದ್ಯಾರ್ಥಿಗಳನ್ನ, ನಿಮ್ ಸಾಧನೆಗೆ ಹೋಗ್ರಿ ಅಂತ ಕಳಿಸ್ಕೊಡೋ ಸಂದರ್ಭ. ಆವಾಗ ಬಲದೇವರಸರು ಬಂದಿದ್ದಾರೆ ಆ ಕಾರ್ಯಕ್ರಮಕ್ಕೆ. ಬಸವರಸ ಬಹಳ ಚೆನ್ನಾಗಿ ಭಾಷಣ ಮಾಡ್ತಾನೆ. ಭಾಷಣ ಮಾಡಿದ್ಮೇಲೆ ಅವರು ಬಿಟ್ಟು, ಅಂದ್ರೆ ಇನ್ನು ಬಸವಣ್ಣ ಜೀವನ ಕಟ್ಕೋಬೇಕು ಮುಂದೆ. ಇನ್ನು ಬಸವಣ್ಣ ಆಗಿಲ್ಲ, ಸಂಗನ ಬಸವಣ್ಣ ಆಗಿಲ್ಲ. ಅವರ ಭಾಷಣದಿಂದ ಎಲ್ಲರೂ ಪ್ರಭಾವಿತರಾಗ್ಬಿಡ್ತಾರೆ. ಬಲದೇವರಸರು ಪ್ರಭಾವಿತರಾಗ್ತಾರೆ. ಆವಾಗ ಹೋಗಿ ಗುರುಗಳ ಹತ್ರ ಕೇಳ್ತಾರೆ, ಯಾರ ಹುಡುಗ ಗೊತ್ತಿರುತ್ತೆ, ಯಾರೋ ದೇವ್ರು ಮಾತಾಡ್ಸಿದಾನಂತೆ, ಅಶರೀರವಾಣಿ ಆಗಿದೆ ಅಂತೆ. ಆದ್ರೆ ಅವನು ಯಾರು ಅಂತ ಗೊತ್ತಿರಲ್ಲ. ಬಸವರಸ, ಬಸವಣ್ಣ ಅಂತ ಇದಾನಂತ, ಬಸವೇಶ್ವರ, ಹಿಂಗೇನೆ ಹರಡಿರುತ್ತೆ ಸುದ್ದಿ.
ಆವಾಗ ಬಲದೇವ ಜಾತವೇದ ಮುನಿಗಳು ಹೇಳ್ತಾರೆ, ಹಿಂಗಪ್ಪ ಅವನು ಭಾಗ್ಯವಾಡಿ, ಅವನು ಮಾದರಸರ ಮಗ. ಮಾದರಸರ ಮಗ ಅಂದ ಕೂಡಲೇ ಅವ್ರಿಗೆ ಸಂತೋಷ ಆಗ್ಬಿಡುತ್ತೆ. ಯಾಕಂದ್ರೆ ಮಾದಲಾಂಬಿಕೆ ಸ್ವಂತ ತಂಗಿ ಬಲದೇವರಸರಿಗೆ. ಆಗಿನ ಕಾಲದಲ್ಲಿ ಈ ಸಂಬಂಧ ಇರ್ತಿರ್ಲಿಲ್ಲ. ದೂರ ದೂರ ಹೋಗ್ಬಿಟ್ರೆ 12 ವರ್ಷ 10 ವರ್ಷ 12 ವರ್ಷಕ್ಕೂ ಯಾವಾಗ್ಲೂ ಬರೋದು, ಯಾವಾಗ್ಲೂ ಹೋಗೋದು, ಈ ತರ ಇರ್ತಿತ್ತು. ಮನೆ ಬಿಟ್ಟು ಹೋಗಿದ್ದು ಕೇಳಿದ್ರು ಇವರು. ಆದ್ರೂ ಕೂಡ ಕಪ್ಪಡಿ ಸಂಗಮದಲ್ಲಿ ಇದ್ದಾನೆ, ಹಿಂಗೆ ಅಭ್ಯಾಸ ಮಾಡ್ತಿದ್ದಾನೆ, ಏನು ಗೊತ್ತಿಲ್ಲ. ಆದ್ರೆ ಬಸವಣ್ಣನ ಕೀರ್ತಿ ಬೇರೆ ತರ ಹಬ್ಬಿತ್ತು. ಒಬ್ಬ ಇದಾನಂತೆ, ದೇವ್ರನ್ನೇ ಮಾತಾಡಿಸ್ಬಿಟ್ಟಿದಾನಂತೆ, ಆಮೇಲೆ ವಿಶೇಷ ವಿಚಿತ್ರ ಇದಾನ, ಅದು ಬಿಜ್ಜಳನ ತನಕ ಸುದ್ದಿ ಹೋಗಿರುತ್ತೆ. ಆವಾಗ ಬಲದೇವಸ್ ಅಂತಾರೆ, ನಮ್ಮ ತಂಗಿ ಮಗನೇ ಅವನು. ಹೌದು, ಹಾಗಾದ್ರೆ ನನ್ನ ಮಗಳು ನೀಲಲೋಚನೆ ಇವನಿಗೆ ಕೊಟ್ಟು ಲಗ್ನ ಮಾಡಿದ್ರೆ ಹೇಗೆ ಗುರುಗಳೇ? ಅವಾಗ ಇಲ್ಲಪ್ಪ, ಏನೋ ಲಗ್ನ ಮಾಡ್ಕೊಂತಾನೆ ಇಲ್ಲೋ ಗೊತ್ತಿಲ್ಲ. ಅವನ ನಡೆ ನುಡಿ ನೋಡಿದ್ರೆ ಅಂತರ್ಮುಖಿ, ಯಾವಾಗ್ಲೂ ಧ್ಯಾನಾಸಕ್ತ, ಅಧ್ಯಯನ, ಬರೀ ಇದ್ರಲ್ಲೇ ಇರ್ತಾನೆ. ಆದ್ರೂ ಕೇಳೋಣ. ಸರಿ, ಕರೆಸ್ತಾರೆ. ಬಸವಣ್ಣನಿಗೆ ಒಪ್ಪಿಗೆ ಆಗಲ್ಲ. ಇಲ್ಲ ಗುರುಗಳೇ, ನಾನು ನಿಮ್ಮ ಸಾನ್ನಿಧ್ಯ ಬಿಟ್ಟು ಹೋಗಲ್ಲ. ಇಲ್ಲಪ್ಪ ಬಸವಣ್ಣ, ನೀನು ಹೋಗ್ಬೇಕು. ನಿನ್ನ ಕರ್ತವ್ಯ, ನಿನ್ನ ಕಾಯಕ ಇರೋದು ಇಲ್ಲಲ್ಲ, ಸಮಾಜದ ಮಧ್ಯದಲ್ಲಿ ಇರಬೇಕು ನೀನು. ಸರಿ, ಗುರುಗಳ ಮಾತಿಗೆ ಇನ್ನು ಎರಡಾಡಕ್ ಬರಲ್ಲ. ಗುರುಭಕ್ತಿನೂ ಅಷ್ಟೇ ಇತ್ತು ಬಸವಣ್ಣವ್ರಿಗೆ. ಅಕ್ಕನಾಗಮ್ಮ ಅಂದ್ರೆ ಇನ್ನು ಅಕ್ಕನ ಕೇಳಬೇಕು. ಅಕ್ಕನು ಅದನ್ನೇ ಹೇಳ್ಬಿಡ್ತಾನೆ, ಹೌದಪ್ಪ ಗುರುಗಳು ಹೇಳೋದು ಸರಿ ಇದೆ, ನೀನು ಹೋಗ್ಬೇಕು. ಆವಾಗ ಬಸವಣ್ಣನಿಗೆ ಉಳಿಯೋದು ಒಂದೇನೆ, ಗುಡಿ ಒಳಗಡೆ. ಅಂದ್ರೆ ಅವಾಗ ಬಸವಣ್ಣವ್ರು ಪೂಜಾರಿ ಕೂಡ ಆಗಿರ್ತಾರೆ, ಸ್ಥಾವರಲಿಂಗ ಪೂಜೆ ಮಾಡ್ತಿರ್ತಾರೆ. ಇನ್ ಕೇಳೋದು ಪರಮಾತ್ಮನೊಬ್ಬನ್ನೇ. ಸರಿ, ಗುಡಿ ಒಳಗಡೆ ಹೋಗ್ತಾರೆ. ಈ ವಚನ ಸಹಜವಾಗಿ ಅವರಿಂದ ಬರುತ್ತೆ. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲಿಯದು ಗುಂಡು, ಮುಳುಗಲಿಯದು ಬೆಂಡು, ಇಂತಪ್ಪ ಸಂಸಾರ ಶರಧಿಯಾದ ಅಂಟಿಸಿ, ಕಾಲಾಂತಕನೆ ಕಾಯೋ ಕೂಡಲ ಸಂಗಮ ದೇವ. ಎಂಥ ಅದ್ಭುತ ಚಿತ್ರಣ ಅಂದ್ರೆ, ಸಂಸಾರ ಅಂದ್ರೆ ಏನು? ನನಗೂ ಅವಾಗ ಪ್ರಶ್ನೆ ಇತ್ತು. ಅವಾಗ ಟೀಚರ್ ಆಗಿದ್ದೆ, PUC ಮುಗ್ದಿತ್ತು. ಇನ್ನು ಕೆಲವೇ ವರ್ಷಗಳಲ್ಲಿ, ಇನ್ನು 2-3 ವರ್ಷದಲ್ಲಿ ಅಥವಾ 2 ವರ್ಷದಲ್ಲಿ 4 ವರ್ಷದಲ್ಲಿ ನಾನು ಆ ಸಮಸ್ಯೆನ ಹೆದರಿಸ್ಲೇಬೇಕು. ಆಗ್ಲೇ ಗ್ರಾಂಟು ಆಗೋಗ್ಬಿಟ್ಟಿತ್ತು. ಅಥವಾ ಈ ಮುಂದಿನ ವರ್ಷಕ್ಕೆ ಆ ಸಮಸ್ಯೆ ಅದಕ್ಕೆ ನಾನು ಉತ್ತರ ಕೊಡ್ಬೇಕಾಗಿತ್ತು. ನನಗೆ 2 ವರ್ಷದಿಂದ ಕಾಡ್ತಾ ಇತ್ತು, ಏನದು ಸಂಸಾರ ಅಂದ್ರೆ ಏನು ಅದ್ರಲ್ಲಿ ಏನಿದೆ ಒಳಗಡೆ ಸಾರ, ಹೋಗ್ಬೇಕಾ, ಮದುವೆ ಮಾಡ್ಕೋಬೇಕೋ ಬೇಡವಾ? ಈ ವಚನ ಕೇಳ್ದಾಗ್ಲೆಲ್ಲ ಮನಸ್ಸು ತುಂಬಾ ಚಿಂತೆಗೊಳಗಾಗ್ತಾ ಇತ್ತು. ಆ ಸ್ಥಿತಿನೇ ಬೇರೆ ಬಿಡಿ. ಆ 1.5 ತಿಂಗಳ ಆ ಅನುಭವ ಇದೆಯಲ್ಲ ಜೀವನದಲ್ಲಿ, ಮತ್ತಿನ್ಯಾವಾಗ್ಲೂ ಬರಲ್ಲ ಅದು. ಅಂಥ ಒಂದು ಸ್ಥಿತಿ ಅಂದ್ರೆ ಎರಡರ ನಡುವೆ, ಒಂದು ಲೌಕಿಕ ಮತ್ತು ಆಧ್ಯಾತ್ಮಿಕ, ಎರಡರ ನಡುವೆ ನಿಂತ್ಕೊಂಡು ಏನ್ ಲೌಕಿಕದಲ್ಲಿ ಇರ್ಬೇಕಾ, ಆಧ್ಯಾತ್ಮಿಕ ಹೋಗ್ಬೇಕಾ, ಧರ್ಮದ ಕಡೆ ಹೋಗ್ಬೇಕಾ? ಈ ಪ್ರಶ್ನೆ ತರಂಗಿಣಿ ಪುಸ್ತಕ, ಬೆಳಗ್ಗೆ ತರಂಗಿಣಿ ಓದ್ತಾ ಇದ್ವಿ, ಮಧ್ಯಾಹ್ನ ಒಬ್ರು ತಾಯಿ, ಅವ್ರ ಹೆಸರು ಭಾಗ್ಯಲಕ್ಷ್ಮಿನಿ, ಓದ್ ಹೇಳ್ತಾ ಇದ್ರು. ಸಾಯಂಕಾಲ ಈ ಪ್ರವಚನ ಕೇಳೋದು, ಬಾಕಿ ಅಂತ ಚಿಂತೆ ಮಾಡೋದು, ಬರೇ ಚಿಂತೆ ಮಾಡೋದು. ಒಂದ್ಸಾರಿ ಹೋಗೇ ಬಿಡೋಣ ಏನಿದೆ ಜೀವನದಲ್ಲಿ ಅಂತ ಅನ್ಸ್ಬಿಡೋದು. ಅದೇ ಮನಸ್ಸು, ಇಲ್ಲ ಹೋದ್ರೆ ಅಲ್ಲೇನು ಮುಂದಿನ ಭವಿಷ್ಯ ಗೊತ್ತಿಲ್ಲ, ಇಲ್ಲಿ ಟೀಚರ್ ಕೆಲಸ ಇದೆ, ತಾಯಿ ತಂದೆಗಳನ್ನ ಬಿಟ್ಟು ಹೆಂಗ್ ಹೋಗೋದು, ಕಣ್ ಬೇರೆ ಕಾಣಿಸಲ್ಲ. ಈ ದ್ವಂದ್ವದಲ್ಲಿ ತೊಳೆದಾಡ್ತಾನಲ್ಲ ಸಾಧಕ, ಅದು ಬಹಳ ಮಹತ್ತರವಾದಂತ ಘಟ್ಟ. ಡಾರ್ಕ್ ನೈಟ್ ಆಫ್ ದಿ ಸೋಲ್ ಅಂತ ಹೇಳ್ತಾರೆ. ಕಾಳರಾತ್ರಿ, ಸಾಧಕನ ಕಾಳರಾತ್ರಿ ಅಂತ ಹೇಳ್ತಾರೆ. ಮನಸ್ಸು ಇಷ್ಟು ವಿಚಿತ್ರವಾಗಿರುತ್ತೆ, ವರ್ತನೆ ಮಾಡ್ತಿರುತ್ತೆ ಅಂದ್ರೆ ನಮ್ಮ ಮನಸ್ಸೇ ನಮಗೆ ಹೇಳ್ತಿರುತ್ತೆ. ಒಂದ್ಸಾರಿ ಹೋಗೋನಂತೆ, ಒಂದ್ಸಾರಿ ಒಂದು ಗಂಟೆ, ಒಂದ್ 5-6 ಗಂಟೆ ಹೋಗೋದ್ರಲ್ಲಿ ಕಡೆಗಿದ್ರೆ, ಇನ್ನೊಂದು 5-6 ಗಂಟೆ ಹೋಗ್ಬೇಡ, ಇಲ್ಲೇನಿದೆ ಅಲ್ಲೇನಿದೆ, ಮುಂದಿಂದೇನು ಗೊತ್ತಿಲ್ಲ ಭವಿಷ್ಯ, ಇಲ್ಲಿರೋದು ಇಷ್ಟು ಜನ, ಸ್ನೇಹಿತರು, ನೆಂಟರು, ಇಷ್ಟರು, ಎಲ್ಲರೂ ಬಿಟ್ಟು ಹೋಗ್ತೀಯಾ, ಸಾಧ್ಯ ಇಲ್ಲ. ಆವಾಗ ಈ ವಚನ ಸಂತೋಷ ಕೊಡೋದು. ಅದಕ್ಕೆ ಮಹಾತ್ಮ ಗಾಂಧೀಜಿಯವ್ರದೊಂದು ಮಾತು ನೆನಪಾಯ್ತು ನನಗೆ ಇವಾಗ. ಏನಂದ್ರೆ,
ಅಕ್ಕವರ ವಚನ ಹೇಳಿದ ಕೂಡಲೇ ಮಹಾತ್ಮ ಗಾಂಧೀಜಿಯವರು ಒಂದ್ ಕಡೆ ಹೇಳ್ತಾರೆ, ಅಮೃತದ ರುಚಿ ಅಮೃತ ಸಾಗರದಲ್ಲಿ ಇದ್ದವನಿಗೆ ಏನ್ ಗೊತ್ತಾಗಲ್ಲ ಅಂತಾರ. ಅಮೃತ ಸಾಗರದಲ್ಲೇ ಇದ್ದಾನೆ, ವಾಸ ಮಾಡ್ತಾನೆ, ಆದ್ರೆ ಅಮೃತದ ರುಚಿ ಅವನಿಗೆ ಏನ್ ಗೊತ್ತಾಗಲ್ಲ. ಉಪ್ಪಿನ ಸಾಗರದಲ್ಲಿ ತೊಳಲಾಡ್ತಿರ್ತಾನಲ್ಲ, ಅವನಿಗೆ ಒಂದೇ ಒಂದು ಹನಿ ಅಮೃತ ಕೊಡಿ, ಅದು ಅವನಿಗೆ ಎಷ್ಟು ಸಂತೋಷ ಕೊಡುತ್ತೆ ಅಂದ್ರೆ ಅಷ್ಟು ಈ ವಚನ ಅನ್ನೋದು ಅಮೃತ ಸಾಗರ. ಇದೊಂದು ಕೊಟ್ಟ ಕುದುರೆಯಲ್ಲಿ ಕುದುರೆ ನೇರಲು ಅರಿಯದವರು ವೀರರು ಅಲ್ಲ ಧೀರರು ಅಲ್ಲ, ಆ ವಚನ. ಇವೆರಡು ವಚನ ನನಗೆ ಜೀವನಕ್ಕೆ ಉತ್ತರ ಕೊಡೋದಕ್ಕೆ ಸಹಕಾರಿ ಆಗ್ತಿತ್ತು ಅವಾಗ. ಅಂದ್ರೆ ಬಸವಣ್ಣವ್ರ ಸಂಸಾರ ಅಂದ್ರೆ ಏನು? ಕಾಲಲ್ಲಿ ಗುಂಡು ಕಟ್ಟಿದೆ, ಕೊರಳಲ್ಲಿ ಬೆಂಡ್ ಕಟ್ಟಿದೆ. ಚಿತ್ರಣ ನಿಮಗೆಲ್ಲ ಸುಲಭವಾಗಿ ಗೊತ್ತಾಗುತ್ತೆ, ಎಲ್ರಿಗೂ ಅರ್ಥ ಆಗುತ್ತೆ. ಗುಂಡು ಮುಳುಗ್ಸೋ ಪ್ರಯತ್ನ ಮಾಡ್ತಾ ಇರುತ್ತೆ, ಬೆಂಡ್ ತೇಲಿಸ್ತಾ ಇರುತ್ತೆ. ಇಂತಪ್ಪ ಸಂಸಾರ ಶರಧಿ ದಾಂಟಿಸಿ, ಹೀಗಿದೆ ಸಂಸಾರ ಶರಧಿ, ಇದನ್ನ ದಾಟ್ಸಪ್ಪ ಅಂತ ಕೇಳ್ತಾರೆ. ಅದು ಗುರುಕರುಣೆ ಇದ್ರೆ ಮಾತ್ರ ಸಾಧ್ಯ. ಕೊನೆಗೆ ಊಟಿಗೆ ಸಮ್ಮೇಳನಕ್ಕೂ ಹೋದೆ, ಆಮೇಲೆ ಅಲ್ಲೂ ಸಮಾಧಾನ ಆಗ್ಲಿಲ್ಲ, ಕೂಡಲ ಸಂಗಮಕ್ಕೆ ಬಂದೆ. ಮತ್ತೆ 2 ವರ್ಷಗಳ ಕಾಲ ಅಲ್ಲಿ ನನ್ನ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಕ್ತು. ಜೊತೆಗೆ ದೀಕ್ಷೆನೂ ಆಯ್ತು, ದೀಕ್ಷೆ ಆಯ್ತು, ಉತ್ತರ ಸಿಕ್ತು. ಮುಂದೆ ಸ್ವತಃ ಒಂದು 9 ವರ್ಷ ಬೇರೆ ಬೇರೆ ಕಡೆ ಎಲ್ಲ ಅಡ್ಡಾಡಿ 2004ರಲ್ಲಿ ಈ ಜಾಗಕ್ಕೆ ಬಂದ್ವಿ. 2004 2005ಕ್ಕೆ ಈ ಭಾಗ ಇಷ್ಟೇ, ಈ ಆಫೀಸು, ಇದೊಂದು ಹಾಲು ಉದ್ಘಾಟನೆ ಆಯ್ತು. ಆಮೇಲೆ ಇದೆಲ್ಲ ಬೆಳ್ಕೊಂತ ಇಲ್ಲಿವರೆಗೆ ನಿಮ್ಮವರೆಗೆ ಬಂದಿದೆ. ಅಂದ್ರೆ ಈ ವಚನ, ಇಂತಹ ವಚನಗಳು ಅವು ಒಂದೊಂದೇ ಬೆಳಕಿನ ದೀಪ್ತಿ ಇದ್ದ ಹಾಗೆ. ಒಬ್ಬೊಬ್ಬರಿಗೆ ಒಂದೊಂದು ವಚನ ಅಥವಾ ಶ್ಲೋಕ, ಒಂದು ವಾಕ್ಯ ಇಡೀ ಜೀವನವನ್ನು ರೂಪಿಸೋದಕ್ಕೆ ನೆರವಾಗ್ತವೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ. ಈ ವಚನ ಯಾವಾಗ ಎಣಿಸಿ ಹೇಳ್ಕೊಂಡು ಖುಷಿ ಪಟ್ಟ ಅಭ್ಯಾಸ.